ಸರ್, ಈ ನೀವು ಕಿರುತೆರೆ ಹಿರಿತೆರೆ ಅಂತ ಮಾತ್ರ ಅಂದ್ರಿ. ರಂಗಭೂಮಿ, ಕಿರುತೆರೆ, ಹಿರಿತೆರೆ ಮೂರನ್ನು ನಾನು ಹೇಳ್ತೀನಿ. ಸರ್, ರಂಗಭೂಮಿನಲ್ಲಿ ನಿಮಗೆ ಇನ್ಸ್ಟೆಂಟ್ ರಿಯಾಕ್ಷನ್. ಓಕೆ, ನೀವು ಸ್ಟೇಜ್ ಮೇಲೆ ಏನು ಅಭಿನಯ ಮಾಡ್ತೀರಿ, ತಪ್ಪು ಮಾಡಿದ್ರೆ ಉಗಿತಾರೆ, ಸರಿ ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ, ಅಲ್ಲೇ ಇಮ್ಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ರಂಗಭೂಮಿ ವೈಶಿಷ್ಟ್ಯ ಏನು ಅಂದರೆ ಸರ್, ನೀವು ಒಬ್ಬ ಕಲಾವಿದನಾಗಿ, ಒಬ್ಬ ನಟನಾಗಿ ತಪ್ಪು ಮಾಡೋದು ಬಹಳ ವಿರಳ ಆನ್ ಸ್ಟೇಜ್. ಯಾಕೆ ಅಂದರೆ, ಒಂದು ನಾಟಕ ಮಾಡಬೇಕು, 1.5 ಗಂಟೆದು ಒಂದು ನಾಟಕ ಮಾಡಬೇಕು ಅಂದರೆ ನೀವು ಕಡ್ಡಾಯವಾಗಿ 1-1.5 ತಿಂಗಳು ರಿಹರ್ಸಲ್ ಮಾಡಲೇಬೇಕು. ಇಟ್ಸ್ ಎ ಮಸ್ಟ್. ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಪ್ರಾಪರ್ಟಿ ಯೂಸ್ ಮಾಡೋದಿರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಸಹ ಕಲಾವಿದರ ಜೊತೆ ನೀವು ನಡ್ಕೊಳ್ಳೋ ರೀತಿ ವೇದಿಕೆ ಮೇಲೆ ಇರ್ಬೋದು, ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ ರಂಗಭೂಮಿನಲ್ಲಿ. ಆಮೇಲೆ ಪ್ರತಿದಿನ ಅಲ್ಲಿ ಇಂಪ್ರೂವೈಸೇಷನ್ಗೆ ಪಾಸಿಬಿಲಿಟಿ ಇರುತ್ತೆ. ನೀವು ರಿಹರ್ಸಲ್ ಮಾಡೋವಾಗ ಪ್ರತಿದಿನ, ಇವತ್ತು ನಾನೊಂಥರ ಮಾಡಿರ್ತೀನಿ, ನಾಳೆ ನನಗೆ ಅನ್ನಿಸ್ಬೋದು ಇದು ಸ್ವಲ್ಪ ಹಿಂಗೆ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ಬೋದು. ನಾಡಿದ್ದು ಡೈರೆಕ್ಟರ್ಗೆ ಅನ್ನಿಸ್ಬೋದು, ಆಚೆ ನಾಡಿದ್ದು ನನ್ನ ಜೊತೆಗೆ ಆ್ಯಕ್ಟ್ ಮಾಡ್ತಿರೋರ್ಗೆ ಅನ್ನಿಸ್ಬೋದು, ನೀನು ಹಿಂಗೆ ಮಾಡು, ನಾನು ಹಿಂಗೆ ಮಾಡ್ತೀನಿ ಅಂತ ಅವ್ರು ನನಗೆ ಹೇಳ್ಬೋದು. ಸೊ ಎವ್ರಿ ಡೇ ಇಂಪ್ರೂವೈಸೇಷನ್ಗೆ ಆಸ್ಪದ ಇರುತ್ತೆ. ಆದರೆ ಕಿರುತೆರೆಯಲ್ಲಿ ಅಥವಾ ಬೆಳ್ಳಿತೆರೆಯಲ್ಲಿ ನಿಮ್ಗೆ ಆಸ್ಪದ ಇಲ್ಲವೇ ಇಲ್ಲ. ನಿಮಗೆ ಸ್ಕ್ರಿಪ್ಟ್ ಕೊಡ್ತಾರೆ, ಆ ಒಂದು ನಿಮ್ಗೆ ಸ್ಕ್ರಿಪ್ಟ್ ಕೊಟ್ಟ ಮೇಲೆ, ಎಸ್ಪೆಷಲಿ ಸೀರಿಯಲಲ್ಲಿ ಸ್ಕ್ರಿಪ್ಟ್ ಕೊಟ್ಟ ಮೇಲೆ ನಿಮ್ಗೆ ಒಂದು 2-3 ನಿಮಿಷ ಟೈಮ್ ಕೊಡ್ತಾರೆ ಅಷ್ಟೇ. ಯಾಕೆಂದರೆ ಅಲ್ಲಿ ದೂರದರ್ಶನ ಇದು ಕಿರುತೆರೆನಲ್ಲಿ ಶೂಟಿಂಗ್ ಮಾಡೋದು ಈಗೆಲ್ಲ 26 ಎಪಿಸೋಡ್ 15 ದಿವಸದಲ್ಲಿ 12 ದಿವಸದಲ್ಲಿ ಮುಗಿಸ್ಬೇಕು. ಸೊ ಡೈರೆಕ್ಟರ್ಗಳಿಗೆ ಅವ್ರದ್ದೇ ಆದಂತಹ ಪ್ರೆಷರ್ ಇರುತ್ತೆ, ಅವ್ರು ಇಷ್ಟು ಸೀನ್ ಮುಗಿಸ್ಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸೊ ನಿಮಗೆ ಟೈಮ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅವರು. ಸೊ ನಿಮ್ಮ ಕೈಗೆ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ, ನೀವು ಡೈಲಾಗ್ ಓದಿದ ತಕ್ಷಣ, ನಾನು ಈ ಪಾತ್ರವನ್ನು, ಈ ಡೈಲಾಗನ್ನು ಹೇಗೆ ಹೇಳಬೇಕು, ಯಾವ ಇಂಟೋನೇಷನಲ್ಲಿ ಹೇಳಬೇಕು, ನಾನು ಈ ಇಂಟೋನೇಷನಲ್ಲಿ ಹೇಳಿದ್ರೆ ನನ್ನ ಎದುರುಗಡೆ ಇರೋ ಕಲಾವಿದರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಇವೆಲ್ಲವೂ ಪಟ್ 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 ಅಂತ ಹೋಗ್ಬೇಕು ತಲೆಯಲ್ಲಿ. ಆ ನಂತರದಲ್ಲಿ ನೀವು ಆ್ಯಕ್ಟ್ ಮಾಡಬೇಕು. ನಿಮಗಿಲ್ಲಿ ಸಿಗೋದು 2 ನಿಮಿಷ. ಸಿನಿಮಾದಲ್ಲಿ ಸ್ವಲ್ಪ ಟೈಮ್ ಸಿಗತ್ತೆ, ಆದರೂ ಬಹಳ ಕಾಶಿಯಸ್ಸಾಗಿ ಕೆಲಸ ಮಾಡಬೇಕು ಸಿನಿಮಾದಲ್ಲಿ. ಯಾಕೆಂದರೆ ಮುಂಚೆ ರೀಲ್ ಇತ್ತು, ರೀಲ್ ತಿಂತಾನೆ ಅನ್ನೋರು. ಈಗ ಡಿಜಿಟಲ್ ಬಂದಿದೆ, ಓಕೆ, ಬಟ್ ರೀಲು 400 ಅಡಿ ಕ್ಯಾನು 12-13 ಸಾವಿರ ರೂಪಾಯಿ ಇರೋದು. ನೀವು ಒಂದು ಫ್ರೇಮ್ ಮಿಸ್ ಆದರೂ ಪ್ರೊಡ್ಯೂಸರ್ಗೆ ಹೊಡ್ತಾ. ಸೊ ಈ ಮೂರರಲ್ಲೂ ಈ ರಂಗಭೂಮಿನಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜು, ಬಾಡಿ ಗೆಸ್ಚರ್ಸು, ಇದೆಲ್ಲ ಬಹಳ ವಿಶಾಲವಾಗಿ ಮಾಡ್ಬೋದು. ಯಾಕೆಂದರೆ ಸ್ಟೇಜ್ ದೊಡ್ಡದಾಗಿರುತ್ತೆ. ಕಿರುತೆರೆ ಮತ್ತು ಬೆಳ್ಳಿತೆರೆನಲ್ಲಿ ಕನ್ಸ್ಟ್ರೈನ್ ಮಾಡ್ಕೋಬೇಕು. ಸೊ ಅದಕ್ಕೆ ಮೂರಕ್ಕೂ ಅದರದೇ ಆದಂತಹ ವೈಶಿಷ್ಟ್ಯಗಳಿದೆ. ಸೊ ಅವೆಲ್ಲವನ್ನು ಅಳವಡಿಸ್ಕೊಂಡು ಮಾಡಿದಾಗ ಒಬ್ಬ ಉತ್ತಮ ನಟನಾಗಿ ಅಥವಾ ಉತ್ತಮ ನಟಿಯಾಗಿ